ಶ್ರೀ ಗುರುಭ್ಯೋ ನಮಃ. ಈ ಜೀವ ಮುಖ್ಯ ಪ್ರಾಣ ಲಿಂಗಾನ್ಯೇತಿ ಚೇನ್ನ ಅಂತ 31ನೇ ಸೂತ್ರ ಏನಿದೆ ಅದರ ತತ್ವಪ್ರಕಾಶಕ ನಾವು ನೋಡಿ ಮುಗಿಸಿದ್ದೀವಿ. ಅಲ್ಲಿ ಬಂದಿರುವಂತಹ ಮತ್ತೆ ಭಾಷ್ಯದಲ್ಲೂ ಬಂದಿರುವಂತಹ ಕೆಲವು ಐತರಿ ಉಪನಿಷತ್ತಿನ ವಾಕ್ಯಗಳು ಅವೆಲ್ಲ ಎಲ್ಲೆಲ್ಲಿ ಮೂಲ ಐತರಿ ಉಪನಿಷತ್ ಪುಸ್ತಕದಲ್ಲಿ ಎಲ್ಲಿವೆ ಅಂತ ನೋಡೋದೊಂದು ಉಳಿದಿತ್ತು. ಅದರಲ್ಲಿ ಮೊದಲನೇ 1-2-3 ನೋಡಿ ಮುಗಿಸಿದ್ದೀವಿ. ಯೇ ಶ್ರೀಮಂ ಲೋಕಂ ಅಭ್ಯಾಚತ್ ಪುರುಷ ರೂಪೇಣ ಅದೊಂದು, ತಾ ಅಹಿಂಸತ ಅಹಮುಕ್ತಮಹಂ ತಮಸ್ಮೀತಿ ಅಂತ ಅದೊಂದು, ಇನ್ನೊಂದು ಪ್ರಾಣೋ ವಂಶಃ ಇತಿ ಸ್ಥವಿರ ಶಾಕಲ್ಯ. ಇವಿಷ್ಟು ಎಲ್ಲಿದೆ ಅಂತ ನಮಗೆ ಈ ಹಿಂದಿನ ಪಾಠಗಳಲ್ಲಿ ನೋಡಿದ್ದೇವೆ. ಅದ್ರ ಮುಂದೆ ಕೊನೆಗೆ ಸ ಭಗವಾನ್ ಏತಮೇವ ಮಸ್ತಕ ಸೀಮಾನಂ ವಿದಾರ್ಯ ಏತಯ ದ್ವಾರ ಸುಷುಮ್ನಯ, ಇದರ ಅರ್ಥ ನಾವು ನೋಡಿದ್ದೇವೆ. ಇದು ಭಾಷ್ಯದಲ್ಲೇ ಬಂದಿದೆ. ಐತರಿ ಆರಣ್ಯಕದಲ್ಲಿ 2, 4, 3 ಅಂತಿದೆ. ಪುಸ್ತಕ ನೋಡುವವರು ಅದನ್ನ ನನ್ನ ಪುಸ್ತಕದಲ್ಲಿ 684ನೇ ಪುಟ, ಬೇರೆ ಪುಸ್ತಕದಲ್ಲಿ ಒಂದು 6-8 ಪುಟ ಹಿಂದೆ ಇರಬಹುದು. ಜೀವ ಶರೀರದಲ್ಲಿ ಪರಮಾತ್ಮ ಅಂತ ಹೀಗೆ ಬಂದಿದೆ. ಈ ಪರಮಾತ್ಮ ನಾರಾಯಣ ರೂಪದಿಂದ ಬ್ರಹ್ಮನ ಶರೀರದಲ್ಲಿ ಮಸ್ತಕ ಪ್ರದೇಶವನ್ನ ಸೀಳಿಕೊಂಡು ವಿಭಾಗ ಮಾಡಿ ಸುಷುಮ್ನಾ ನಾಡಿಯ ಮೂಲಕ ಪ್ರವೇಶ ಮಾಡಿದ. ಆದ್ರಿಂದ ಆ ದ್ವಾರಕ್ಕೆ ವಿಧೃತಿ ಮಹಾಪ್ರಾಣ ಅಲ್ಲ, ವಿಧೃತಿ ವಿದಾರ್ಯ ಅಂತಿದೆ ನೋಡಿ, ಸೀಳಿದು ಅಂತ. ಅದರಿಂದ ವಿಧೃತಿ ಅಂತ ಅದಕ್ಕೆ ಹೆಸರು ಬಂತು. ಈ ಭಗವಂತ ಪೂರ್ಣಾನಂದ, ಆದ್ರಿಂದ ಅವನಿಗೆ ನಂದನ ಅಂತ ಒಂದು ಹೆಸರಿದೆ. ಆ ಭಗವಂತ ಪ್ರವೇಶ ಮಾಡಿದ್ರಿಂದ ಈ ನಾಡಿಗೆ ನಾಂದನ ಅಂತನೂ ಹೀಗೆ ಹೇಳ್ತಾರೆ. ಇದೇ ಭಗವಂತ ಹಿಂದೆ ಪಾದದ ತುದಿಯಿಂದ ಕೂಡ ಪ್ರವೇಶ ಮಾಡಿದ್ದ. ಅವನಿಗೆ ಅನಿರುದ್ಧ, ಪ್ರದ್ಯುಮ್ನ, ಸಂಕರ್ಷಣ ಅಂತ 3 ರೂಪಗಳು. ಆ 3 ರೂಪಗಳು ಶರೀರದಲ್ಲಿ 3 ಸ್ಥಾನಗಳಲ್ಲಿವೆ ಅಂತ ಇಷ್ಟೆಲ್ಲ ಅಲ್ಲಿ ಬಂದಿದೆ. ಸ್ವಲ್ಪ ಮೊನ್ನೆ ನೋಡಿದ್ವಿ, ಈಗ ಮತ್ತೆ ಅದ್ರ ಜೊತೆಗೆ ಹೇಳ್ತಿದ್ದೇನೆ ಅಷ್ಟೆ. ಅದಕ್ಕೆ ಭಾಷ್ಯನೂ ಕೂಡ ಇದೆ, ಅದನ್ನ ನಾವು ಹೆಚ್ಚಿಂದೇನು ನೋಡ್ಬೇಕಾಗಿಲ್ಲ. ಅದು ಇತಿ ಮತ್ವಾ ವಿರಿಂಚಸ್ಯ ಶರೀರಂ ಪ್ರವಿವೇಶ. ಮೂಲ ಉಪನಿಷತ್ತಿನಲ್ಲಿ ಅದು ಯಾರ ಶರೀರವನ್ನು ಪ್ರವೇಶ ಮಾಡಿದ ಅಂತ ಅಲ್ಲಿಲ್ಲ. ಅದಕ್ಕೆ ಚತುರ್ಮುಖ ಬ್ರಹ್ಮನ ಶರೀರ ಅದು ಅಂತ ಅಲ್ಲಿ ಮುಂದೆ ಬಂದಿದೆ ಭಾಷ್ಯದಲ್ಲಿ. ವಿರಿಂಚಸ್ಯ ಶರೀರಂ ಅಂತ ಅದೊಂದನ್ನ ನಾವು ಗಮನಿಸಬೇಕು. ಮತ್ತೆ ಪ್ರಪದಾಭ್ಯಾಂ ತಥಾನ್ಯೇನ ರೂಪೇಣ ಪ್ರವಿವೇಶ, ಮೊದಲೇ ಪಾದಾಗ್ರದಲ್ಲಿ ಪ್ರವೇಶ ಮಾಡಿದ್ದ. ಇದನ್ನು ಕೂಡ ಈ ಸ್ಪಷ್ಟೀಕರಣ ಅದು ಉಪನಿಷತ್ತು ನಮ್ಗೆ ಸಿಗೋದಿಲ್ಲ. ಭಾಷ್ಯದ ದೃಷ್ಟಿಯಿಂದಲೇ ಭಾಷ್ಯ ನೋಡಿದಾಗಲೇ ಅದು ನಮಗೆಲ್ಲ ಗೊತ್ತಾಗ್ತದೆ. ಮತ್ತೆ ಇದಾದ್ಮೇಲೆ ಆಚಾರ್ಯರು ಉದ್ಧರಿಸಿರುವ ಇನ್ನೊಂದು ವಾಕ್ಯ, ಸ ಏತಮೇವ ಪುರುಷಂ ಬ್ರಹ್ಮ ತತಮಮ ಪಶ್ಯತ ಅಂತ. ಅದು ಕೂಡ ಅಲ್ಲೇ 2 ಪುಟದ ನಂತರ, ಈಗ 684 ನಾನು ಹೇಳಿದೆ, 686ನೇ ಪುಟದಲ್ಲಿ ವಿಷ್ಣುವಿನ ಅವತಾರ ರೂಪಗಳು ಕೂಡ ಪೂರ್ಣ ಅಂತ ಇನ್ನೊಂದು ಹೆಡ್ಡಿಂಗ್ ಇರ್ತದೆ. ಅಲ್ಲಿ ನೀವು ನೋಡಿದ್ರೆ ಸ ಜಾತೋ ಭೂತಾನ್ಯಭಿವ್ಯೈಖ್ಯತ ಕಿಮಿಹಾನ್ಯಂ ವಾ ವಿದಿಶದಿತಿ ಸ ಏತಮೇವ ಪುರುಷಂ ಬ್ರಹ್ಮ ತತಮಮ ಪಶ್ಯತ ಅಂತ ಅಲ್ಲಿ ಅದು ಐತರಿ ಉಪನಿಷತ್ತಿನ ದ್ವಿತೀಯಾರಣ್ಯಕದಲ್ಲಿ 4ರ್ಥಾಧ್ಯಾಯ ಮುಗಿದ ಭಾಗ ಅದು. ಅಲ್ಲಿ ನಮಗೆ ಸ ಏತಮೇವ ಪುರುಷಂ ಬ್ರಹ್ಮ ತತಮಮ ಪಶ್ಯತ್ ಇದು ಬಂದಿರೋದು. ಆ ಭಗವಂತ, ಮೂಲ ರೂಪನಾದ ಭಗವಂತ ತನ್ನ ಅವತಾರ ರೂಪಗಳನ್ನು ಕೂಡ ಅತ್ಯಂತ ಪರಿಪೂರ್ಣ ಅಂತಾನೆ ಅವನು ತಿಳಿದ ಅಂತ ಹೀಗಾದರ ಅಭಿಪ್ರಾಯ. ಸ ಭಗವಾನ್ ವಿಷ್ಣು ಪ್ರಾದುರ್ಭಾವಾತ್ಮನಾ ಪುನಃ ಜಾತಃ ಮತ್ಸ್ಯಾದಿ ರೂಪೇಣ ಸರ್ವಭೂತೇಷು ಚಾವಿಶತ್. ಬ್ರಹ್ಮನ ಹೃದಯದಲ್ಲಿ ಅವನು ಪ್ರವೇಶ ಮಾಡಿದ್ದ, ಮತ್ಸ್ಯಾದಿ ರೂಪದಿಂದ ಆವಿರ್ಭವಿಸಿದ, ನಾನೇ ಸರ್ವ ಸಂಹಾರಕ ಅಂತ ಹೀಗೆಲ್ಲ ಅವನು ತಿಳಿದುಕೊಂಡ. ಈ ನಾರಾಯಣ ಅವತಾರ ರೂಪದಲ್ಲಿರುವ ಎಲ್ಲರೂ ಮತ್ಸ್ಯಾದಿ ರೂಪಗಳೇನಿವೆ ಅವು ಕೂಡ ಸರ್ವಗುಣ ಸಂಪೂರ್ಣ, ಸರ್ವಗತ, ನಿತ್ಯ, ಅವಿನಾಶಿ ಅಂತ ಹೀಗೆಲ್ಲ ತಿಳ್ಕೊಂಡ. ಅಲ್ಲಿ ಭಾಷ್ಯದಲ್ಲಿ ಸ ಸರ್ವಗುಣ ಸಂಪೂರ್ಣಂ ಸರ್ವಗಂ ನಿತ್ಯಮವ್ಯಯಂ ಏತದೇವ ಸ್ವರೂಪಂತು ಅಪಶ್ಯದ ಅವತಾರಕಂ. ಅವತಾರದಲ್ಲಿ ಬಂದ ರೂಪವು ಕೂಡ 3 ರೂಪದಂತನೇ ಪೂರ್ಣ ಅಂತ ಹೀಗೆ ತಿಳಿದ ಅಂತ ಅಲ್ಲಿ ಬಂದಿದೆ. ಅದನ್ನೆಲ್ಲ ಗಮನಿಸಬೇಕು. ಭಾಷ್ಯದಲ್ಲಿ ಕೊನೆಗೆ ಒಂದು ವಾಕ್ಯ ಇದೆ, ಏತದ್ದಸ್ಮವೈ ತದ್ವಿದ್ವಾನಾಹ ಮಹಿದಾಸ ಐತರೇಯ ಅಂತ. 5 ಐತರೇಯ ಆರಣ್ಯಕದ 2:1-8 ಅಂತ ಅದರ ಉಲ್ಲೇಖ ಇದೆ. ಅದನ್ನು ನೀವು ಐತರೇಯ ಉಪನಿಷತ್ತಿನ ಪುಸ್ತಕದಲ್ಲಿ ನೋಡುವವರಾದ್ರೆ
463ನೇ ಪುಟದಲ್ಲಿ ನನ್ನ ಪುಸ್ತಕದಲ್ಲಿ ಬ್ರಹ್ಮರುದ್ರಾದಿ ನಾಮಗಳು ಕೂಡ ಹರಿನಾಮಗಳು ಅಂತ ಈಗದು ಉಲ್ಲೇಖ ಇದೆ. ಅದಕ್ಕಿಂತ ಮುಂಚೆ ತತ್ವಾಭಿಮಾನಿಗಳ ಕಾರ್ಯಭಾರ ಅಂತ ಹೀಗೆಲ್ಲ ಅದು ಕಂಡು ಬರ್ತದೆ. ಇದು ಹೆಚ್ಚು ಕಡಿಮೆ ಐತರೇಯ ಉಪನಿಷತ್ತಿನ ಆರಂಭದ ಭಾಗವೇ, ಬಹಳ ದೂರ ಏನಿಲ್ಲ. ಅದ್ರದ ಆ ಉಪನಿಷತ್ತಿನ ಆ ಭಾಗ ಆರಂಭ ಕಾಣುವುದು ಆಪ ಇತಿ ತಜಿದಮಾಪ ಏವ ಅಂಥೇಳಿ ಬ್ರಹ್ಮರುದ್ರಾದಿಗಳು ಹರಿನಾಮಗಳೇ ಅಂತ ಅಲ್ಲಿ ಬಂದಿದೆ. ಆ ಭಾಗದಲ್ಲಿ, ಆ ಉಪನಿಷತ್ತಿನ ಭಾಗದಲ್ಲಿ ಕೊನೆಗೆ 2ನೇ ಪ್ಯಾರಾವನ್ನು ಮಾಡಿದ್ದಾರೆ. ಆ ಪ್ಯಾರಾ ಅದೆಲ್ಲ ಇತ್ತೀಚಿನ ವ್ಯವಸ್ಥೆ, ಅದೇನೇ ಇಲ್ಲಿ ಏತದ್ಧಸ್ಮವೈ ತದ್ ವಿದ್ವಾನಾಹ ಮಹಿದಾಸ ಐತರೇಯ ಅಂತ ಮಾತಿದೆ ನೋಡಿ. ಇದನ್ನೇ ಅಲ್ಲಿ ಆಚಾರ್ಯರು ಉದ್ಧರಿಸಿರೋರು. ಇದನ್ನ ತಿಳಿದವನು ಯಾರು ಅಂದ್ರೆ ಇತರಾದೇವಿಯ ಮಗನಾದ ಮಹಿದಾಸ. ಮಹಾಲಕ್ಷ್ಮಿಗೆ ಇದನ್ನೆಲ್ಲ ಅವನು ಹೇಳಿದ್ದು. ಇದಕ್ಕೆ ಮಹಾಲಕ್ಷ್ಮಿಗೆ ಇದನ್ನ ವಿಷ್ಣು ಹೇಳಿದ್ದರಿಂದ ಇದಕ್ಕೆ ಮಹಾಭೂತಿ ಶ್ರುತಿ ಅಂತನೂ ಕೂಡ ಕರೀತಾರೆ. ಆರಂಭದಲ್ಲಿ ಇದ್ರ ಬಗ್ಗೆ ಒಂದಿಷ್ಟು ಉಲ್ಲೇಖನೂ ಕೂಡ ಬಂದಿದೆ. ಮಹಾಭೂತಿ ಶ್ರುತಿ ಸೈಷಾ ಮಹಾಭೂತಿ ಯಥೋ ಹರಿಹಿ ವಿಶೇಷೇಣ ಅತ್ರ ಕಥಿತ ಸರ್ವಜ್ಞ ಶಾಶ್ವತ ಪ್ರಭು ಅಂತ ಈ ಐತರೇಯ ಉಪನಿಷತ್ತಿನ ಆರಂಭದಲ್ಲಿ ಬರೋ ಒಂದನ್ನು ಕೋಟ್ ಮಾಡಿದ್ದಾನೆ. ಈಗ ಇದಕ್ಕೆ ಲಕ್ಷ್ಮೀದೇವಿಗೆ ಇದನ್ನು ಉಪದೇಶಿಸಿದ ದೇವತೆಗಳೆಲ್ಲ ಕೇಳ್ತಾ ಇದ್ರು. ಹೀಗೆ ಸಂಪದ್ರೂಪನಾದ ಭಗವಂತನ ಗುಣಗಳನ್ನು ಇಲ್ಲಿ ವರ್ಣನೆ ಮಾಡಿರುವುದರಿಂದ ಇದಕ್ಕೆ ಮಹಾಭೂತಿ ಶ್ರುತಿ ಅಂತ ಈಗ ಕರೀತಾರೆ. ಭೂತಿ ಅಂದ್ರೆ ಸಂಪತ್ತು. ಆರಂಭದಲ್ಲಿ ಬಂದಿದೆ, ಉಪನಿಷತ್ತಿನ ಇತಿಹಾಸ ಅಂತ ಉಪನಿಷತ್ತಿನ ಆರಂಭದಲ್ಲೇ ಬಂದಿದೆ. ಅದಕ್ಕಾಗಿ ನಾನು ಇದನ್ನ ಮತ್ತೆ ನೆನಪು ಮಾಡಿದೆ. ಮಹಾಲಕ್ಷ್ಮಿಗೆ ಹೇಳಿದ್ದು ಅಂತ ಹೇಳಿದ್ದನ್ನು ನೆನಪು ಮಾಡಿದೆ. ಇಲ್ಲಿ ಉಪನಿಷತ್ನಲ್ಲಿ ಅದೆಲ್ಲ ಸ್ಪಷ್ಟವಾಗಿ ಕಾಣಿಸೋದಿಲ್ಲ, ಅದಕ್ಕಾಗಿ ಭಾಷ್ಯದ ದೃಷ್ಟಿಯಿಂದ ಅದನ್ನು ನೋಡಿದೆ. ಅಲ್ಲಿ ನಮ್ಮ ಅನುಸಂಧಾನಕ್ಕೆ ಉಪಯುಕ್ತ ಆಗುವಂಥ 1-2 ಮಂತ್ರಗಳಿವೆ. ನಮ್ಮ ಪಾಠಕ್ಕೆ ಇವತ್ತು ಬೇಕಾಗಿಲ್ಲ, ಹೇಳಿರ್ತೀನಿ, ಅದನ್ನು ಗಮನಿಸಿ. ಇದು ನೋಡಿ, ಆಪ ಇತಿ ತಜಿದಮಾಪ ಏವ, ಇದಿಷ್ಟು ಬೇಕಾದ್ರೆ ಬಿಡಿ. ಇದಂ ವೈ ಮೂಲಂ ಅಧಸ್ಥೂಲಂ, ಇದೊಂದು ವಾಕ್ಯ. ಅಯಂ ಪಿತಾ ಏತೇ ಪುತ್ರಾಹ, ಪ್ರವಚನದ ಆರಂಭದಲ್ಲಿ ಮಂಗಲಾಚರಣೆ ಮಾಡಲಿಕ್ಕೆ, ಪೂಜಾ ಕಾಲದಲ್ಲಿ ಪಠಿಸಲಿಕ್ಕೆ. ಇವೆರಡು ಸಣ್ಣ ಸಣ್ಣ ಮಂತ್ರಗಳು, ತುಂಬಾ ಚೆನ್ನಾಗಿವೆ. ಇದು ನೋಡಿ, ಇದಂ ವೈ ಮೂಲಂ, ಈ ಭಗವಂತನೇ ಎಲ್ಲದಕ್ಕೂ ಕೂಡ ಮೂಲ. ಇದಂ ಅಂದ್ರೆ ಈ ಭಗವಂತ ಹೇಳ್ತಿರೋದು ನಾನೇ ಮೂಲ ಅಂತ. ತನ್ನನ್ನೇ ಉದ್ದೇಶಿಸಿ ಈ ಭಗವಂತ ಈ ನಾನೇ ಮೂಲ ಅಂತ. ಅದಹ ತೂಲಂ, ಇನ್ನು ಉಳಿದದ್ದೆಲ್ಲವೂ ಕೂಡ ನನ್ನಿಂದ ಹುಟ್ಟಿದ್ದು. ನೋಡಿ, ತೂಲ ಅನ್ನೋ ಶಬ್ದ ಹೊಸದು ನಮಗೆ. ಮೂಲ ಅನ್ನೋ ಶಬ್ದ ಕೇಳಿದೀವಿ, ತೂಲ ಅನ್ನೋ ಹೆಸರು ಶಬ್ದ ಹೊಸದು. ತೂಲ ಅಂದ್ರೆ ಆ ಮೂಲವನ್ನು ಅವಲಂಬಿಸಿರುವಂಥದ್ದು. ಇನ್ನೂ ಒಂದು ಚೆನ್ನಾಗಿದೆ ಮುಂದೆ, ಅಯಂ ಪಿತಾ ಏತೇ ಪುತ್ರಾಹ, ಎಲ್ಲವೂ ಕೂಡ ಭಗವಂತ ತಂದೆ, ದೇವತೆಗಳಲ್ಲೂ ಕೂಡ ನನ್ನ ಮಕ್ಕಳು. ಇದು ಅಷ್ಟೇ ಶಾರ್ಟ್ ಆಗಿ ಮಂಗಳಾಚರಣೆ ಮಾಡಲಿಕ್ಕೆ ಇತ್ಯಾದಿಗಳಿಗೆ ಇದು ಉಪಯುಕ್ತ ಆಗ್ತದೆ. ಅಲ್ಲಿಗೆ ಇವತ್ತಿನ ಈ ಭಾಗ ಸಮಾಪ್ತ ಆಗಿದೆ.